ಕಾಯ್ತಾ ಇದೆ ಓಪನಿಂಗ್ ಬ್ಯಾಂಗಲ್ ಬಕಾರಿ ಸಾಂಗ್ ಕಾಮಾರ್ ಸಾಂಗ್ ಆಗಲೇ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿಬಿಟ್ಟು ಜನರಲ್ಲಿ ಆಮೇಲೆ ಜನ ಆಗಲೇ ತುಂಬ ಕಾಯ್ತಾ ಇದ್ರು ಈ ಸಿನಿಮಾದ ಓಪನಿಂಗ್. ಇವತ್ತು ಬಂದು ಇಷ್ಟೊಂದು ಜನ ನೋಡಿ ಓಪನಿಂಗ್ ನೋಡಿ ಆಮೇಲೆ ಥಿಯೇಟ್ರಲ್ಲಿ ಎಂಜಾಯ್ಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ತಮ್ಮ ಅದು ನಾನು ಆಗಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನು ತುಂಬಾ ಚೆನ್ನಾಗಿದೆ. ಸಂಜನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚರಣ್ ರಾಜ್ ಮ್ಯೂಸಿಕ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸಾಂಗ್ಸ್ ಬಂದು ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ರೋಹಿತ್ ಮಡಿಕೆ ಅವರ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇಂಟೆನ್ಸ್ ಸಿನಿಮಾ, ಇಮೋಷನಲ್ ಸಿನಿಮಾ, ಎಂಟರ್ಟೈನಿಂಗ್ ಸಿನಿಮಾ, ಒಂದು ಬ್ಲಾಕ್ ಬಸ್ಟರ್, ಒಂದು ಒಳ್ಳೆ ಸಿನಿಮಾಗೆ ಏನೇನು ಬೇಕು ಎಲ್ಲರೂ ತುಂಬ ಇದೆ. ಆಮೇಲೆ ಮಾಸ್ತಿ ಅವರ ಲೈನ್ಸ್ ಜನ ನಕ್ಕಿ ಸಕ್ಕ ಚಪ್ಪಾಳೆ ಹೊಡ್ತಾರೆ. ಪೂರ್ಣ ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ಪ್ಲೀಸ್ ಅದೇ ಗುರುನ ತುಂಬ ಸೆಲೆಬ್ರೇಟ್ ಮಾಡೋಕ್ಕೆ ಜನ ತುಂಬ ಇಷ್ಟಪಡ್ತಾರೆ. ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಈ ಸಿನಿಮಾಲಿ ಜನ ಎಲ್ಲದನ್ನೂ ನೋಡ್ಬೋದು, ಎಲ್ಲದನ್ನೂ ನೋಡಿ ತುಂಬ ಖುಷಿ ಪಡ್ಬೋದು. ನಮಗೂ ತುಂಬ ಖುಷಿ ಆಗುತ್ತೆ. ನನ್ನ ತಮ್ಮ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ನೀವು ಹೇಳ್ಬೇಕು, ಜನ ಹೌದು ಖಂಡಿತ. ಆಮೇಲೆ ಈ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ ಇದೆ. ನೀವೆಲ್ಲ ಇಮೋಷನ್ನ ಈ ಸಿನಿಮಾ ನೋಡ್ತಾ ನೀವು ಫೀಲ್ ಮಾಡ್ಬೋದು. ಅಷ್ಟೇ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚು ಖುಷಿ ಏನಾಗುತ್ತೆ ಅಂದರೆ ಒಂದು ಸೀನ್ ನೋಡಿದಾಗ ಆಡಿಯನ್ಸ್ ಕೂಡ ಎಂಜಾಯ್ ಮಾಡೋಕ್ಕೆ ಅಲ್ಲೇ ನೋಡ್ಬೋದಲ್ಲ, ಅದನ್ನ ನೋಡೋಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಖಂಡಿತ ತಲುಪಿದೆ. ಕಾರ್ತಿಕ್ ಅವರು, ಅಶ್ವಿನಿ ಆಂಟಿ, ಜಯಣ್ಣ ಅವರು 3 ಜನ ಸೇರ್ಕೊಂಡು ಒಂದು ಸಿನಿಮಾ ತೊಗೊಂಡಿದ್ದಾರೆ. ಅದಕ್ಕೆ ಒಳ್ಳೆಯದಾಯ್ತು ಅಂತ ಅನಿಸುತ್ತೆ. ಅಷ್ಟೇ ಚೆನ್ನಾಗಿ ಸಿನಿಮಾ ಕೂಡ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾ ಮಾಡಲಿ ಅಂತ